ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ನೇಚರ್ ಮಧ್ಯೆ ಇರೋ ಒಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಜಾಗ ಅಂತ ಅಲ್ಲೇ ನಿಮಗೆ ಗೊತ್ತಾಗುತ್ತೆ, ಬನ್ನಿ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಯಾವ ಜಾಗ ಅಂತ ನಿಮ್ಗೆ ಆಲ್ಮೋಸ್ಟು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ದೇವರಾಯನದುರ್ಗದ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೇಚರ್ ಮಧ್ಯೆ ಇರೋ ದೇವಸ್ಥಾನ, ಗುಟ್ಟ ಬೆಟ್ಟಗಳ ನಡುವೆ ಇರುವ ದೇವಸ್ಥಾನ, ಅದೇ ಯೋಗ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಪರಿಸರ ಮಾತ್ರ, ನೇಚರು ಎಲ್ಲ ಬರೀ ಏನು ಸುತ್ತಮುತ್ತ ಎಲ್ಲಿ ನೋಡಿದ್ರು ಬರೀ ಹಸಿರಿನ ವಾತಾವರಣನೇ ಇತ್ತು ಅಂತಲೇ ಹೇಳ್ಬೋದು. ಸುತ್ತ ಗುಟ್ಟ ಬೆಟ್ಟ ಮರಗಳು, ಫಾರೆಸ್ಟು, ಎಲ್ಲಿ ನೋಡಿದ್ರು ಹಸಿರು 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 ತುಂಬಿತ್ತು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ನೇಚರು ಅಂತ. ಫೈನಲಿ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ. ಈಗ ನರಸಿಂಹಸ್ವಾಮಿ ದರ್ಶನ ಮಾಡೋಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ದರ್ಶನ ಮಾಡಿ, ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಗರುಡಗಂಬ ದರ್ಶನ ಮಾಡ್ತಾ ಇದ್ದೀರಾ. ಇದೇ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಗರ್ಭಗುಡಿಲಿ ಇರೋ ದೇವ್ರನ್ನ ನೋಡಿದ್ರೆ ಎಷ್ಟು ಪುಣ್ಯ ಬರುತ್ತೋ, ಗರುಡಗಂಬ ನೋಡಿದ್ರು ಅಷ್ಟೇ ಪುಣ್ಯ ಬರುತ್ತೆ ಅಂತ ದೊಡ್ಡವರು ಜ್ಯೋತಿಷಿಗಳೆಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್. ನೋಡಿ, ಗರುಡಗಂಬ ದರ್ಶನ ಮಾಡ್ತಾ ಇದ್ದೀವಿ ಈಗ. ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಆಗ್ತಾ ಇದೆ ಇವಾಗ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ದೇವರು ತುಂಬ ಚೆನ್ನಾಗಿದೆ. ವಿಗ್ರಹ ಎದ್ದು ಬರೋ ಥರ ಇದೆ ಫ್ರೆಂಡ್ಸ್, ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ವಿಡಿಯೋ ಮಾಡಿಸಲ್ಲ ಅಂದರು, ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಕವರೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಳಗಡೆ ಗರ್ಭಗುಡಿಲಿರೋ ದೇವರು ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬ ಕಳೆಯಾಗಿತ್ತು ಅಂತಲೇ ಹೇಳ್ಬೋದು ಆ ವಿಗ್ರಹ ಫ್ರೆಂಡ್ಸ್. ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನೋಡ್ತಾ ಇದ್ದೀರಾ ನೀವು ಸಹ. ಇದು ನೋಡಿ ಫ್ರೆಂಡ್ಸ್, ಇದು ಮೆರವಣಿಗೆ ದೇವರು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ.
ಅದು ಆ ವಿಗ್ರಹ ಇಲ್ಲಿಟ್ಟಿದ್ರು. ನೋಡ್ತಾ ಇದ್ದೀರಾ ನರಸಿಂಹಸ್ವಾಮಿ ಅವತಾರ ಹೇಗಿದೆ ಅಂತ. ಭಯ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೇ. ಅಲ್ಲಿ ಪಕ್ಕದಲ್ಲೇ ಒಂದು ಲಕ್ಷ್ಮೀ ದೇವಸ್ಥಾನ ಸಹ ಇತ್ತು, ಅದಕ್ಕೂ ಕೂಡ ವಿಸಿಟ್ ಮಾಡಿ ಅಲ್ಲೂ ಸ್ವಲ್ಪ ವಿಡಿಯೋ ಕವರೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಇದೇ ಲಕ್ಷ್ಮೀ ದೇವಸ್ಥಾನ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ, ಸಂಜೀವರಾಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿಗೂ ಸಹ ನಾವು ವಿಸಿಟ್ ಮಾಡಿದ್ವಿ ದರ್ಶನ ಮಾಡೋಕ್ಕೋಸ್ಕರ. ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಲಾಕ್ ಮಾಡಿದರು, ಆದರೂ ಸಹ ನಮಗೆ ದರ್ಶನಕ್ಕೇನು ಕೊರತೆ ಆಗಲಿಲ್ಲ ಫ್ರೆಂಡ್ಸ್. ಸೊ ದಟ್ ಯಾಕೆಂದರೆ ಅಲ್ಲಿ ಗೇಟ್ ಥರ ಒಂದು ಬಾಗಿಲು ಹಾಕಿದ್ರು ಅಷ್ಟೇ, ಫುಲ್ಲು ಬಾಗಿಲೇನು ಹಾಕಿರಲಿಲ್ಲ. ಅದಕ್ಕೋಸ್ಕರ ನಮಗೆ ದರ್ಶನ ಕೂಡ ಚೆನ್ನಾಗೇ ಆಯಿತು ಆಂಜನೇಯ ಸ್ವಾಮಿದು. ನೋಡಿ ನಿಮಗೂ ದರ್ಶನ ಆಗುತ್ತೆ. ನೀವು ಕೂಡ ದರ್ಶನ ಮಾಡಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಆಂಜನೇಯ ಸ್ವಾಮಿ ದರ್ಶನ ಚೆನ್ನಾಗೇ ಆಗ್ತಾ ಇದೆ ಅಲ್ವಾ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು. ನೋಡಿ ಫ್ರೆಂಡ್ಸ್, ಹನುಮ ಇದ್ದ ಕಡೆ ರಾಮ ಇರ್ತಾನೆ, ರಾಮ ಇದ್ದ ಕಡೆ ಹನುಮ ಇರ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಮಠ ಇರೋದ್ರಿಂದ ಅದನ್ನು ಸಹ ನಾವು ವಿಸಿಟ್ ಮಾಡಿದ್ವಿ. ನಾನು ಆಗಲೇ ಹೇಳ್ದಾಗೆ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಅಲ್ಲೂ ಕೂಡ ಯಾರೂ ಇರಲಿಲ್ಲ, ಲಾಕ್ ಮಾಡಿದರು. ಆದರೂ ನಾನು ಮಠನ ವಿಡಿಯೋ ಕವರ್ ಮಾಡಿದ್ದೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಬೃಂದಾವನ ದರ್ಶನ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಅಲ್ಲೂ ಸಹ ಅಲ್ಲಿ ಬರೀ ಕಬ್ಬಿಣದ ಬಾಗಿಲು ಹಾಕಿರೋದ್ರಿಂದ ಸಂಧಿಲಿ ಬೃಂದಾವನ ದರ್ಶನ ಆಯಿತು ನಮಗೆ. ನಿಮಗೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ ಇದು ಆಂಜನೇಯ ಸ್ವಾಮಿ ದರ್ಶನ ಆಯ್ತು, ಇದು ಇಲ್ಲಿರೋದು. ನೆಕ್ಸ್ಟ್ ನಿಮಗೆ ಬಂದರೆ ಅಲ್ಲಿರೋದು ರಾಯರ ಬೃಂದಾವನ ಫ್ರೆಂಡ್ಸ್. ಕಾಣುತ್ತೆ ಅಂದ್ಕೊಂಡಿದ್ದೀನಿ, ತಕ್ಕ ಮಟ್ಟಿಗೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು, ತೀರಾ ಕಾಣದಂಗೇನಿಲ್ಲ. ದರ್ಶನ ಚೆನ್ನಾಗೇ ಆಯಿತು ಅಂತ ಹೇಳ್ಬೋದು. ನೋಡಿ ಇಲ್ಲಿ ಮಠದ ಸುತ್ತಮುತ್ತ ಫೋಟೋಗಳು, ಸ್ವಾಮೀಜಿ ಫೋಟೋಸು ಮತ್ತು ದೇವ್ರ ಫೋಟೋಸು, ವಿಗ್ರಹಗಳು ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಇಟ್ಟಿದ್ರು ಫ್ರೆಂಡ್ಸ್. ಮಠನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಠ ಕೂಡ ತುಂಬ ದೊಡ್ಡದಾಗಿತ್ತು. ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಹಳೆಯ ವಿಗ್ರಹಗಳು ಎಲ್ಲ ಜೋಡಿಸಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ರಾಯರ ಬೃಂದಾವನಗಳು ಮತ್ತು ಫೋಟೋಸ್ನೆಲ್ಲ ಅವರಿಗೆ ಸಂಬಂಧಪಟ್ಟ ಫೋಟೋಗಳನ್ನೆಲ್ಲ ಇಲ್ಲಿಟ್ಟಿದ್ರು. ದೇವಸ್ಥಾನ ಮುಂದೆ ಪ್ರಾಂಗಣ ಅಂತ ಒಂದಿರುತ್ತಲ್ಲ ಫ್ರೆಂಡ್ಸ್, ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಅದನ್ನು ಸಹ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದರು. ಅದಕ್ಕೋಸ್ಕರ ಅದೊಂದು ಕ್ಲಿಪ್ಪಿಂಗ್ನ ತೊಗೊಂಡು ನಿಮಗೋಸ್ಕರ ಆ್ಯಡ್ ಮಾಡಿದ್ದೀನಿ. ತುಂಬ ದೇವಸ್ಥಾನಗಳಿದ್ದು ಫ್ರೆಂಡ್ಸ್ ಇಲ್ಲಿ ಸುತ್ತಮುತ್ತ. 2-3 ದೇವಸ್ಥಾನನ ನಾನು ಕವರ್ ಮಾಡಿದ್ದೀನಿ. ಎಲ್ಲ ದರ್ಶನ ಆದಮೇಲೆ ಇಲ್ಲಿ ಡೈಲಿ ಪ್ರಸಾದ ಇರೋದ್ರಿಂದ, ಊಟ ಇರೋದ್ರಿಂದ ನಾವು ಪ್ರಸಾದಕ್ಕೋಸ್ಕರ ಇಲ್ಲಿ ಬಂದ್ವಿ. ನೋಡಿ ಇಲ್ಲಿ ಊಟದ ಪ್ರಸಾದ ಸಿಗೋ ಜಾಗ ನೋಡಿ ಇದೆ. ನಿತ್ಯ ಅನ್ನದಾಸೋಹ ಭವನ, ಅನ್ನ ಸಂತರ್ಪಣಾ ಭವನ ಅಂತ ಇದೆ. ಊಟ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಆಗಿತ್ತು. ಒಂದು ಅನ್ನ ಸಾರು, ಅನ್ನ ಮಜ್ಜಿಗೆ, ಒಂದು ಪಾಯಸ ಇಷ್ಟು ಕೊಡ್ತಾರೆ.
ಊಟದ ಹಾಲ್ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ಎಲ್ಲ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ ಫ್ರೆಂಡ್ಸ್ ಊಟಕ್ಕೆ. ಊಟ ಬಡಿಸೋದು ಅಷ್ಟೇ ತುಂಬ ನೀಟಾಗಿ ಊಟ ಬಡಿಸ್ತಾರೆ ಪ್ರಸಾದನ ಅಲ್ಲಿರೋರು. ಇಲ್ಲಿ ಒಂದು ಕಲ್ಯಾಣ ಮಂಟಪ ಸಹ ಇದೆ ಫ್ರೆಂಡ್ಸ್. ಈ ದೇವಸ್ಥಾನ ಮಂಡಳಿದೆ ಕಲ್ಯಾಣ ಮಂಟಪ. ಮದುವೆಗಳು ಎಲ್ಲ ಇಲ್ಲೂ ಆಗ್ತವೆ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ಒಂದು ಮಿನಿ ಮಾರ್ಕೆಟ್ ಥರ ಇದೆ ಇಲ್ಲಿ. ಅಂಗಡಿಗಳು, ಹೋಟೆಲ್ಸು, ಸ್ನ್ಯಾಕ್ಸು, ಆಟ ಸಾಮಾನು ವಸ್ತುಗಳು, ಪೂಜಾ ಸಾಮಾನುಗಳು, ಹೆಂಗಸ್ರಿಗೆ ಬೇಕಾದ ಬಳೆ ಮತ್ತಿತರ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು. ಬೆಟ್ಟದ ಮೇಲಾದರೂ ಸಹ ನಿಮಗೆ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್, ಎಲ್ಲ ಸಿಗುತ್ತೆ. ಮತ್ತು ಬಸ್ಸಿನ ಸೌಕರ್ಯ ಕೂಡ ಇದೆ ಇಲ್ಲಿಗೆ. 2 ಬಸ್ ಬರುತ್ತೆ. ತುಮಕೂರಿಂದ ಸ್ಟ್ರೈಟಾಗಿ ದೇವಸ್ಥಾನ ಮುಂದೆನೇ ಕರ್ಕೊಂಬಂದು ಸ್ಟಾಪ್ ಮಾಡ್ತಾರೆ. ಮತ್ತು ಸಾಯಂಕಾಲ 4:15ಗೆ ಒಂದು ಬಸ್ ಇದೆ ಇಲ್ಲಿಂದ ತುಮಕೂರಿಗೆ. ಸೊ ದಟ್ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಸಾಯಂಕಾಲ ಬಸ್ ಹತ್ತಿ ಬರ್ಬೋದು ಫ್ರೆಂಡ್ಸ್ ಮನೆಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಕೇಳ್ಕೊಳ್ತಾ, ನೀವು ಯಾರೇ ಬಂದಿಲ್ಲ ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಮುಂದೆ ನೇಚರ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.